ಮಜಾ ಫುಲ್ಲು ಜೋರು. ಸ್ಕೂಲ್ಗೆ ಹೋಗುವಾಗ ಈ ದಿನ ಬಂತು ಅಂದ್ರೆ ನನಗೆ 2 ವಿಚಾರಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಒಂದು ರಜಾ ಸಿಗತ್ತೆ ಅಂತ, ಇನ್ನೊಂದು ಕೇಕ್ ಸಿಗತ್ತೆ ಅಂತ. ಹೌದು, ಇವತ್ತು ವಿಶ್ವಕ್ಕೆ ಶಾಂತಿ ಸಾರಿದ ಶಾಂತಿ ದೂತನ ಜನ್ಮದಿನ. ನಮ್ಮೆಲ್ಲ ವೀಕ್ಷಕರಿಗೆ ನಮ್ಮ ಕಡೆಯಿಂದ ಹ್ಯಾಪಿ ಕ್ರಿಸ್ಮಸ್. ಇವತ್ತಿನ ಎಪಿಸೋಡ್ಗೆ ನಮ್ಮ 2 ನಕ್ಷತ್ರಗಳನ್ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಚಂದನ ವನದ ಧ್ರುವ ತಾರೆ ಗುರು ಕಿರಣ್ ಸರ್, ವೆಲ್ಕಮ್ ಟು ದ ಶೋ. Thank you. All the best. ನಗುವಿನಲ್ಲಿ ಮುತ್ತು ಸುರಿಸೋ ಕಿನ್ನರಿ ರಚಿತಾ ರಾಮ್, ವೆಲ್ಕಮ್ ಟು ದ ಶೋ. Thank you so much, Siri. All the best. ವರ್ಷದ ಕೊನೆಗೆ ಒಂದು ಒಳ್ಳೆ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ಹೇಗೆ? ಹಳೆ ವರ್ಷಕ್ಕೆ ಬಾಯ್ ಬಾಯ್ ಹೇಳ್ಬೇಕು ಅಂದ್ರೆ ಒಂದು ಅದ್ಭುತವಾದ ಸಿನಿಮಾ ನೋಡ್ಲೇಬೇಕು. ಅದಕ್ಕೆ ಒಂದು ಸೂಪರ್ ಡೂಪರ್ ಸಿನಿಮಾನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. 3D ಗಿಂತನೂ ಅಡ್ವಾನ್ಸ್ ಆಗಿರೋ 4D ಸಿನಿಮಾ. ಮಿಸ್ ಮಾಡ್ಲೇಬೇಡಿ. ಕ್ಯಾರೆಕ್ಟರ್ಗಳೆಲ್ಲ ಬಂದು ನಿಮ್ಮನ್ನೇ ಮೀಟ್ ಮಾಡಕ್ ಬರ್ತವೆ. ನೋಡ್ಕೊಂಡ್ ಬಂದ್ಬಿಡಿ. ಪ್ರಿಯ ವೀಕ್ಷಕರೇ, ಇಷ್ಟ ದಿನ ನೀವು 2D ಸಿನಿಮಾ 3D ಸಿನಿಮಾ ನೋಡಿದ್ದೀರಾ. 3D ಸಿನಿಮಾದಲ್ಲಿ ಎಲ್ಲಾ ಪಾತ್ರಗಳು ಪ್ರಾಣಿಗಳು ನಿಮ್ಮ ಕಣ್ಮುಂದೆನೆ ಬಂದಂತೆ ಫೀಲ್ ಆಗುತ್ತೆ. ಆದ್ರೆ ಈಗ ಬರ್ತಾ ಇರೋ 4D ಸಿನಿಮಾದಲ್ಲಿ ಪಾತ್ರಗಳೇ ನಿಮ್ಮ ಎದುರಿಗೆ ಬಂದ್ರೆ ಹೇಗಿರುತ್ತೆ? ಆ ಝಲಕ್ ನೋಡಿ. ಬಾರೆ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಬಾರೋ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ಅಲ್ಲಿ ಮಬ್ಬಲ್ಲಿ ಸಿಗ್ಗಲ್ಲಿ 1/2 ಸೀಟಲ್ಲಿ ಬಂದ ನೋಡು ಪೈಲ್ವಾನ್, ಬದ್ಲು ನೋಡು ಪೈಲ್ವಾನಿ 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 ಪೈಲ್ವಾನ. ಇವತ್ತು ನೀ ತುಂಬಾ ಸುಂದರವಾಗಿ ಕಾಣಿಸ್ತೀವಿ. ಥ್ಯಾಂಕ್ ಯು ಕಣ. ಇನ್ನು ಏನಾಯ್ತು ಗೊತ್ತಾ, ಮೇಕಪ್ ಮಾಡಿಸ್ಕೊಂಡು ಫುಲ್ಲು ರೆಡಿಯಾಗಿ ಕನ್ನಡಿ ಮುಂದೆ ನಿಂತ್ಕೊಂಡ ನಾನು ನೋಡಿ ನನ್ಗೆ ಮೂಡ್ ಬರ್ತಾ ಇದೆ. ಹೇ ಯು ಮಧು, ಯು ಎಸ್ಪೆಷಲಿ ವರ, ಹೇ ಯು ಗರ್ಲ್ಸ್ ಎಲ್ರು ನನ್ನ ಅಂದ ನೋಡಿ ಹುರ್ಕೊಳ್ಳಿ. ಪೈಲ್ವಾನಿ ಫಿಲಮ್ ನೋಡ್ಬೇಕು ಅಂತ ಹೇಳಿದೆಲ್ಲ, ಹಾ ನೋಡ್ದೆ. ನಡಿ ಮನೆಗೆ ಹೋಗೋಣ. ಪೈಲ್ವಾನ್, ನಾನು ಹೇಳಿದ್ದು ಥಿಯೇಟರ್ ಒಳಗಡೆ ಹೋಗಿ ಸಿನಿಮಾ ನೋಡೋಣ ಅಂತ. ಹೌದಾ? ನೀ ಫುಲ್ ಸಿನಿಮಾ ನೋಡು, ಹಾ. ನಾ ಫುಲ್ ನಿನ್ನೇ ನೋಡ್ತೀನಿ. ನಾಟಿ ಪೈಲ್ವಾನ್. ನೋ ನೋ ನೋ, ಪಾರಂ ಪೈಲ್ವಾನ್. ಹಾ ಅಂದಾಗ ಸೀಟ್ ನಂಬರ್ ನಂದು 9. ನಂದು 10. ಓಕೆ. ಹಲೋ, ಇಲ್ಲೇ ಇದೆ. ಈ ಸಿನಿಮಾದಲ್ಲಿ ಹಾ. ನನಗೆ ಹೀರೋಯಿನ್ ಅಂದ್ರೆ ತುಂಬಾ ಇಷ್ಟ. ಹೌದಾ? ನನಗೆ ಈ ಸಿನಿಮಾದಲ್ಲಿರೋ ಹೀರೋ ಅಂದ್ರೆ ತುಂಬಾ ಇಷ್ಟ. ಹಲೋ, ಎಕ್ಸ್ಕ್ಯೂಸ್ ಮೀ, ಈ ಸಿನಿಮಾ ಹೀರೋ ಯಾರು? ಈ ಸಿನಿಮಾದಲ್ಲಿ ಹೀರೋ ಯಾರು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಅಯ್ಯೋ, ನಿನ್ನ ಚಿಲ್ಲರ್ ಮಂಜ ಯಾರು ಅಂತ ಗೊತ್ತಿಲ್ವಾ? ಚಿಲ್ಲರ್ ಮಂಜ ನಮ್ಮ ತಾಯಣಗೂ ಗೊತ್ತಿಲ್ಲ. ಬಾಯ್ಲಿ, ಯಾರು? ಒಂದ್ ಕೆಲ್ಸ ಮಾಡು, ಯೂಟ್ಯೂಬ್ ಅಲ್ಲಿ ಹೋಗಿ ಚಿಲ್ಲರ್ ಮಂಜ ಹಾಟ್ ವಿಡಿಯೋಸ್ ಅಂತ ಅವನೇ ಬರ್ತಾನೆ. ಸಾರಿ, ನನ್ನ ಹತ್ರ ಮೊಬೈಲ್ ಇಲ್ಲ. ಅಯ್ಯೋ ಇರು, ನಾನೇ ತೋರಿಸ್ತೀನಿ. ತೋರಿಸಿ. ಚಿಲ್ಲರ್ ಮಂಜ ಹಾಟ್ ವಿಡಿಯೋಸ್. ಹಾ, ಬಂದ ನೋಡಿಲಿ. ಇವನ ಚಿಲ್ಲರ್ ಮಂಜ. ಹಾ. ನಾನು ಒಂದು ದೊಡ್ಡ ಫ್ಯಾನು. ಈ ಫಸ್ಟ್ ವಿಡಿಯೋ ಇದೆಯಲ್ಲ, ಹಾ. ಆ ವಿಡಿಯೋ ನೋಡಿ ನಾನ್ ಫ್ಯಾನ್ ಆಗಿರೋದು. ಹೌದಾ? ಅಯ್ಯೋ, ಚಿಲ್ಲರ್ ಮಂಜಿಗೆ, ಚಿಲ್ಲರ್ ಮಂಜಿಗೆ, ಚಿಲ್ಲರ್ ಮಂಜಿಗೆ, ಚಿಲ್ಲರ್ ಮಂಜಿಗೆ. ಸುಮ್ಮನೆ ಫಿಲಮ್ ಶುರು ಆಗ್ತಾ ಇದೆ. ಅಯ್ಯೋ, ಶುರು ಆಯ್ತಾ? ಅಣ್ಣ ಬಂದ್ರು. ಚಿಲ್ಲರನಿಗೆ ನನಗೆ ಗೊತ್ತು ಎಲ್ರು ಗಮನ ನನ್ನ ಮೇಲಿದೆ ಅಂತ. ದಯವಿಟ್ಟು ಗಮನ ಇಟ್ಟು ಕೇಳಿ. ನಿಮ್ಗೆಲ್ರಿಗೂ ಒಂದು ಕತೆ ಹೇಳ್ತೀನಿ. ಇದಕ್ಕಿಂತ ಡೈಲಾಗ್ ಬೇಕಾಗ್ರು. ಸೂಪರ್. ಹಾಕೊಳ್ಳೋ ಶೂಗೆ ಬ್ರ್ಯಾಂಡ್ ಇದೆ, ಹಾಕೊಳ್ಳೋ ಬಟ್ಟೆಗೆ ಬ್ರ್ಯಾಂಡ್ ಇದೆ, ಅಷ್ಟಕ್ಕೆ ಬೆಳಿಗ್ಗೆ ಯೂಸ್ ಮಾಡೋ ಟೂತ್ ಬ್ರಷ್ಗೂ ಬ್ರ್ಯಾಂಡ್ ಇದೆ. ಆದ್ರೆ ಬೈ ಬರ್ತ್ ಬ್ರ್ಯಾಂಡ್ ಆಗಿ ಹುಟ್ಟಿರೋಣ ಅಂದ್ರೆ ಈ ಚಿಲ್ಲರ್. ಸೂಪರ್ ಡೈಲಾಗ್. ಇದೊಂದು ಡೈಲಾಗ್ ಸಾಕು ಸಿನಿಮಾ. ಶಿವ ಸಿಡಿಸಾಡೋ ಶಿವ, ನನ್ನ ಕುಟುಂಬನೆಲ್ಲ ಸರ್ವನಾಶ ಮಾಡಿ ಎಲ್ಲೋ ಔತ್ಕೊಂಡು ಕೂತಿದ್ಯಾ? ನನ್ನವ್ರನ್ನ, ನನ್ನ ಕುಟುಂಬದವ್ರನ್ನ, ನನ್ನ ಸ್ನೇಹಿತರನ್ನ
ಅಯ್ಯೋ ಅಯ್ಯೋ ನಿನ್ನ ನನ್ ಮೇಲೆ ಕುತ್ಕೊಂಡ್ರೆ ನಂಗೆ ಭಾರ ಆಗಲ್ವಾ? ಸಾರಿ ಮೇಡಮ್. ಸೀಟೇ ಬಿಟ್ಕೊಟ್ಟಿದ್ದೀನಿ, ಕುತ್ಕೋ. ಥ್ಯಾಂಕ್ ಯು. ಲೇ ಮುಳ್ ಮೇಲೆ ಸೀರೆ ಬಿದ್ರು, ಸೀರೆ ಮೇಲೆ ಮುಳ್ ಬಿದ್ರು ಹರಿದೋಗೋದು ಸೀರೆನೆ. ಏನೋ ಸೀರೆ ಹಾಕೊಂಡಿಲ್ಲ, ಲಂಗ ಹಾಕೊಂಡಿದ್ದೀನಿ. ಎದಳ ಎದ್ದೋಗತ್ತಗೆ. ಸರ್ ನಿಮ್ ಲವರ ಹ್ಮ್. ಎಷ್ಟು ಕೊಟ್ರೆ? ಟಿಕೆಟ್ಗೆ ಎಷ್ಟು ಕೊಟ್ರೆ? 150. ಓಕೆ ಓಕೆ. ಲೇ ಹಿಂಗಾದ್ರೆ ನಂಗೆ ಬೇಜಾರಾಗಲ್ವಾ? ಯಾವಾಗ್ಲೂ ನೀನು ಸ್ವಾರ್ಥಿ ತರನೇ ಯೋಚನೆ ಮಾಡು. ನನಗ್ ಬೇಜಾರಾಗಲ್ವಾ, ನನಗ್ ಬೇಜಾರಾಗಲ್ವಾ? ಪಾಪ ಅವನು ಬೇಜಾರಾಗಲ್ವಾ? ನಿನಗ್ ಕರ್ಕೊಂಡ್ ಬಂದಿದ್ದು ಯಾರು? ನೀನು. ಮತ್ತೆ ನನಗ್ ಬೇಜಾರಾಗಲ್ವಾ? ಒಬ್ಬ ಕೂತ್ಕೋ. ನಾನೊಂಥರ ಮಗು ಇದ್ದಂಗೆ, ಯಾರು ಎತ್ಕೋತಾರ ಅವ್ರ ಕೈಲಿ ನಗ್ತಾ ಇರ್ತೀನಿ. ನನ್ನವರ್ನ, ನನ್ನ ಸ್ನೇಹಿತರನ್ನ, ನನ್ನ ಕುಟುಂಬದವ್ರನ್ನ. ಏನಯ್ಯ ಡೈಲಾಗು? ನನ್ನವರ್ನ, ನನ್ನ ಕುಟುಂಬದವ್ರನ್ನ. ಏನ್ ಇಂಟೋನೇಷನ್ ರೀ ಇದು? ನನ್ನವರ್ನ, ನನ್ನ ಸ್ನೇಹಿತರನ್ನ, ನನ್ನ ಕುಟುಂಬದವ್ರನ್ನ. ನನ್ನವರ್ನ, ನನ್ನ ಕುಟುಂಬದವ್ರನ್ನ, ನನ್ನ ಸ್ನೇಹಿತರನ್ನ ಯಾರಾದ್ರೂ ಟಚ್ ಮಾಡಿದ್ರೆ ಕಚ್ಚು ಬಿಡ್ತೀನಿ. ಯಾವನಾದ್ರೂ ಟಚ್ ಮಾಡಿದ್ರೆ ಟಚ್ ಮಾಡ್ತೀನಿ. ಏನ್ ಮಾಡ್ತೀಯ? ಏನ್ ಮಾಡ್ತೀನಿ ಗೊತ್ತಾ? ಹಾ. ಕಚ್ಚಿ ಕಚ್ಚಿ ನಿನ್ನ ತಿನ್ನಲ್ಲ, ಚಿಚ್ಚಿ ನಿನ್ನ ಕೊಲ್ಲಲ್ಲ. ಲೇ, ಇಲ್ಲಿ ಟ್ರಾಜಿಡಿ ಸೀನ್ ಇಡ್ತಾ ಇದ್ರೆ ರೊಮ್ಯಾನ್ಸ್ ಮಾಡ್ತಾ ಇದ್ದೀರಾ? ಏಯ್, ಯಾರಾದ್ರೂ ನೋಡ್ತಾರೆ ಅನ್ನೋ ಭಯ ಬೇಡವೇನ ನಿನಗೆ? ಯಾರಾದ್ರೂ ನೋಡ್ತಾರೆ ಅಂತ ನನ್ಗೆ ಭಯ ಇಲ್ಲ, ನಿನ್ಗೆ ಯಾಕೆ ಭಯ? ಭಯ ಯಾಕಿಂಗ್ ಮಾಡು. ನನ್ನವರ್ನ, ನನ್ನ ಸ್ನೇಹಿತರನ್ನ, ನನ್ನ ಕುಟುಂಬದವ್ರನ್ನ ಯಾರಾದ್ರೂ ಟಚ್ ಮಾಡಿದ್ರೆ ಒಬ್ಬೊಬ್ರನ್ನು ತುಂಡು ಕತ್ತರಿಸ್ಬಿಡ್ತೇನೆ. ತಾಕತ್ತಿದ್ರೆ ಕತ್ತರಿಸಬಾರೋ. ಯಾರೋ ನೀನು ಬರೋನು ಗ್ಯಾಂಗ್ಸ್ಟರ್, ಸಿಂಗಲ್ ಆಗಿ ಬರೋನು ಶಿವ ಶಿವ. ಇಷ್ಟು ದಿನ ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಕಣೋ. ಇವತ್ತು ನಿನ್ನ ಸಿಡ್ಸಾಡಂಗ್ ಹೊಡಿತೀನಿ. ಸಿಡ್ಸಾಡಂಗ್ ಹೊಡೆದ್ ಆಮೇಲೆ ಇರ್ಲಿ. ಮೊದ್ಲು ನಿನ್ನ ಫ್ಯಾಮಿಲಿನ ಕೊಲೆ ಮಾಡಿದ್ದೀನಿ. ಉಳಿದಿರೋದು ನೀನು ನಿನ್ನ ತಾಯಿ ಇಬ್ರನ್ನ ಫಿನಿಶ್ ಮಾಡಿದ್ರೆ ನನ್ನ ಕೆಲಸ ಕ್ಲೋಸ್. ಈಗ ಫಿನಿಶ್ ಆಗೋದು ನೀನ ನಾನ ನೋಡ ಬಿಡೋಣ. ಯೋಚನೆ ಮಾಡು, ನನ್ನ ಹಿಂದೆ 100 ಜನ ಇದ್ದಾರೆ. ನಿನ್ ಹಿಂದೆ 100 ಜನ ಇದ್ದಾರೆ ಅನ್ನೋ ಧೈರ್ಯ ನಿನಗಿದೆ. ನನ್ ಜೊತೆ ನಾನು ಒಬ್ಬನೇ ಇದ್ದೀನಿ ಅನ್ನೋ ಧೈರ್ಯ ನನಗಿದೆ. ಬಾರ, ತಾಕತ್ತಿದ್ರೆ ಬಾರ. ಹೋಗ. ನಮ್ಮ ಹುಡುಗಿ ಮೇಲೆ ಬೀಳ್ತೀಯನ? ಇವನೇ ಬಿದ್ದಿಲ್ಲ. ಬಾ. ಇಲ್ಲ ಏ ಬಾರಲೇ, ನೀ ಆ ಸಿನಿಮಾ ಹೀರೋ. ಒಡಿಯಲ್ಲಿ ಒಡಿ ಅಲ್ಲೇನ್ ನೋಡ್ತಾ ಅಲ್ಲ, ಒಡಿ ಎಕ್ಸ್ಪ್ರೆಷನ್ ಕೊಡು. ಹೊಡೆದಿರೋದಕ್ಕೆ ಎಕ್ಸ್ಪ್ರೆಷನ್ ಕೊಡು. ಒಂದ್ ನಿಮಿಷ, ಏನ್ ಮಾಡ್ತಾ ಇದೀರಾ? ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಯಾಕೆ? ಪೈರಸಿ ಮಾಡಕ್ಕೆ. ಪೈರಸಿ ವಿಡಿಯೋ ಏನೋ ಓಕೆ, ಆಡಿಯೋ ಏನ್ ಮಾಡ್ತೀರಾ? 4 ಜನ ಡಬ್ಬಿಂಗ್ ಆರ್ಟಿಸ್ಟಿಂಗ್ ಹೇಳಿದ್ದೀನಿ, ಚೆನ್ನಾಗಿ ಡಬ್ ಮಾಡ್ಕೊಡ್ತಾರಂತೆ. ಮುಚ್ಕೊಂಡು ಸಿನಿಮಾ ನೋಡು. ನನ್ನವ್ರನ್ನ, ನನ್ನ ಕುಟುಂಬದವ್ರನ್ನ ಯಾರಾದ್ರೂ ಟಚ್ ಮಾಡಿ ನನ್ ಮಗನೇ ನಿನ್ ಸಲುವಾಗಿ ವಿಲನ್ನ ತಪ್ಪಿಸ್ಕೊಂಡು ಹೋಗ್ಬಿಟ್ನಲ್ಲೋ. ಅಲ್ಲೇ ಇರ್ತಂಕರೆ ಶಿವ, ಬಾರ ಇಲ್ಲಿ ಕರೆದಾಡ. ನನ್ನವ್ರನ್ನ, ನನ್ನ ಕುಟುಂಬದವ್ರನ್ನ, ನನ್ನ ಸ್ನೇಹಿತರನ್ನ ಯಾರಾದ್ರೂ ಟಚ್ ಮಾಡಿದ್ರೆ ಬಿಡಲ್ಲ, ಒಬ್ರನ್ನೂ ಬಿಡಲ್ಲ. ಯಾರು? ಪ್ರೀತಿ, ಇವತ್ ರಾತ್ರಿ ನೀನ್ ನನಗ್ ಬೇಕು. ಮಟನ್ ಬಿರಿಯಾನಿ ಬೇಕು, ಎಲ್ಲ ತಂದ್ಬಿಡು ಅಷ್ಟೇ. ಮಟನ್ ಮಸಾಲೆ ಹಾಕ್ಬಿಡು. ಪ್ರೀತಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಚಿಲ್ಲರ್, ನೀನೆಲ್ಲೋ ನಾನಲ್ಲೇ. ಎಲ್ಲ ನಮ್ ರೂಮ್ ನಲ್ಲೇ.
ಫ್ರೆಂಡ್ಸ್ನೆಲ್ಲ ಕರ್ಕೊ ಬಂದ್ಬಿಡು, ಅಲ್ಲೇ ಪಾರ್ಟಿ ಗಿಟಿ ಮಾಡ್ಕೊಬಿಡೋಣ. ಓಕೆ ಬಾಯ್. ಪ್ರೀತಿ, ಆ ಸಿಡ್ಸಾಡೋ ಶಿವನ ಹೆಣ ಹೊರೋವರೆಗೂ ನನಗೆ ಪ್ರೀತಿ ಬೇಡ ಅಂತ ಹೇಳಿರ್ಲಿಲ್ಲ. ಪ್ರೀತಿ ಬೇಡ ಅನ್ನೋನು ವರಲಕ್ಷ್ಮಿಗಿಂತ ಯಾಕೋ ಸುತ್ತಾ ಇದ್ಯಾ? ನನಗೆ ಈ ಪ್ರೀತಿ ಬೇಡ ಅಂದೆ ಹೊರತು ಆ ವರಲಕ್ಷ್ಮಿ ಬೇಡ ಅಂದಿಲ್ವಲ್ಲ. ಚಿಲ್ಲರ್ ಚಿಲ್ಲರ್, ನನ್ನ ಯಾಕೆ ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ಯಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳು, ನಾನ್ ಸತ್ತೋದ್ರೆ ನೀನೇನ್ ಮಾಡ್ತೀಯಾ? ವೀಕೆಂಡ್ ಕರೆಸ್ತೀನಿ. ಏಯ್, ಈ ವಾರ ಅವಳು, ಮುಂದಿನ ವಾರ ಇನ್ನೊಬ್ಳು. ಏನ್ ಅನ್ಕೊಂಡಿದ್ದೆ ನೀನು? ಇದು ಸಂಸಾರ ಸ್ತ್ರೀರ ಮನೆ, ಒಬ್ಬರಿಗೆ ಬಾಡಿಗೆ ಕೊಡೋದು ನಾನು. ಟೀಕೆ ಬಂದೇ ಬರ್ತಾಳೆ. ಚಿಲ್ಲರ್, ನಿನಗೆ ನಾನೇ ಬೇಡ ಅಂತಂದ್ಮೇಲೆ ನಾ ಕೊಟ್ಟಿದ್ನಲ್ಲ ವಾಪಸ್ ಕೊಟ್ಬಿಡು. ನೀನ್ ಕೊಟ್ಟಿರೋದು ವಾಪಸ್ ಕೊಡುವಂತದ್ದಲ್ಲ, ನನಗ್ ಕೊಡಕ್ಕಾಗಲ್ಲ. ಕೊಡು ಕೊಡಲ್ಲ. ಕೊಡು ಚಿಲ್ಲರ್. ಕೊಡಲ್ಲ. ಕೊಡ್ತೀಯ ಅಷ್ಟೇ. ಕೊಡಲ್ಲ. ಕೊಡು. ಕೊಡಲ್ಲ. ಕೊಡಲ್ಲ. ಏನ್ ಸರ್ ಸಮಸ್ಯೆ ಏನ್ ಸರ್? ಏನಿಲ್ಲ ಸರ್, ಇವನು 10 ರೂಪಾಯಿ ಇಸ್ಕೊಂಡಿದ್ದಾನೆ. 5 ರೂಪಾಯಿ ಕೊಟ್ಟೆ, ನೀನು 5 ರೂಪಾಯಿ ನಿಮ್ಮ ಅಪ್ಪ ಕೊಡ್ತಾನ? ಅಯ್ಯೋ ನಿನ್ ನಾಯಿ, 5 ಕೋಟಿ ರೂಪಾಯಿ ಸಿನಿಮಾ ಮಾಡಿದೀನಿ ಕಣೋ, 5 ರೂಪಾಯಿ ಕೊಡ್ದಾಡ್ತಾ ಇದೆಯಲ್ಲ. ನಿಂದು ಹೋದ್ರೆ 5 ಕೋಟಿ ಗುರು, ನಂದು 5 ರೂಪಾಯಿ. ನನ್ನ 5 ರೂಪಾಯಿ ನನ್ ರಚ್ಚಿಗೆ ಹಬ್ಸ್ಬೇಡ. ಗುರು, ನೀ ಎಷ್ಟು ಬೇಕಾದ್ರೂ ಹೊಡಿ, ರಚ್ಚಿಗೆ ಹಬ್ಸ್ತೀನಿ. ಅಲ್ಲಿ ನೋಡು, ಅವ ರಚ್ಚಿಗೆ ಎದ್ದಿದ್ದಾನೆ. ಅವ್ನು ಸುಧಾರ್ ಬೇಡ. ಹೇಳೋದು ಬಂದ್ಬಿಟ್ಟು ಅವನವನು ಜಗ್ಗು, ನನ್ ಈ ಕಿಟ್ಟು ಎಲ್ಲಂದ್ರಲ್ಲಿ ರೊಚ್ಚಿಗೆ ಹಬ್ಬೇಡ ಅಷ್ಟೇ. ಆಯ್ತು ಕಣೋ, ಎಬ್ಸಲ್ಲ, ಹೋಗಿ ಕೂತ್ಕೊಂಡು ಬರಲ್ಲ. ಯಾಕೆ ಮಾಡಲ್ಲ? ಹಲೋ ಹಲೋ, ಏನ ನಾನ್ ಮಾತ್ರ ನಿನ್ ರೊಚ್ಚಿಗೆ ಎಬ್ಸಲ್ಲಪ್ಪ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ನಾನ್ ಹೋಗ್ತೀನಿ, I hate you. ಪ್ರೀತಿ 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 ನಿನ್ನ ಪ್ರೀತಿ ಪ್ರೀತಿ ನಿನ್ನಾದ ಸಾಕು ನಿಲ್ಲಿಸು ಒಂದೇ ಒಂದೇ ಒಂದು ನನ್ನ ಮಗಳೇ, ಇಲ್ಲಿ ಟ್ರಾಜಿಡಿ ಸೀನ್ ನಡ್ತಾ ಇದೆ, ರೊಮ್ಯಾನ್ಸ್ ಮಾಡ್ತಾ ಇದೆಯಾ? ಮುಚ್ಕೊಂಡು ಸಿನಿಮಾ ನೋಡಿ. ನೀನ್ ಮುಚ್ಕೊಂಡ್ ಮೊದ್ಲೇ ಆಕ್ಟಿಂಗ್ ಮಾಡಲ್ಲ. ಮಾಡ್ತೀನಿ. ನಮ್ಗೆ ಹೇಳಕ್ ನನ್ನವರ್ನ, ನನ್ನ ಕುಟುಂಬದವರ್ನ, ನನ್ನ ಸ್ನೇಹಿತರನ್ನ. ಹಲೋ, ಹೌದಾ? ಬರ್ತೀನಿ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ದಿ? ನಮ್ಮ ಪಪ್ಪ ಕರಿತಿದಾರ್ ಕಣೋ. ನಾ ಇನ್ನು ಏನು ಶುರುನೇ ಮಾಡಿಲ್ಲ. ಅದು ನಮ್ಮ ಪಪ್ಪಂಗೆ ಗೊತ್ತಿಲ್ವಲ್ಲ. ಬರ್ತೀನಿ ಕಣೋ, ಬಾಯ್. ಐ ಮಿಸ್ ಯು. ಮಿಷನ್ ಇಂಪಾಸಿಬಲ್ 2 ಬಂದೆ. ಇದೇ ನಿದ್ದಕ್ಕಿದ್ದಾಗ ಇಲ್ಲಿ ಬಂದ್ಬಿಟ್ಟೆ. 1 ಅವರ್ ಆಯ್ತು ಸುಮ್ನೆ ಕೂತಿದ್ದಾನೆ, ಏನು ಮಾಡ್ತಾನೆ? ಇದಕ್ಕೆ ಹುಡುಗಿಯರ್ ನಾನು ಅಂದ್ರೆ ಇಷ್ಟ. ಮತ್ತೆ ನಾನೊಂಥರ ಪಿಜ್ಜಾ ಇದ್ದಂಗೆ, ಆರ್ಡರ್ ಮಾಡಿದ ತಕ್ಷಣ ಬಂದ್ಬಿಡ್ತೀನಿ. ನಾನೊಂಥರ ಕೆಚಪ್ ಇದ್ದಂಗೆ ಕಲ್ಸ್ಕೊಂಡು ತಿಂದು ಬಿಡ್ತೀನಿ. ನಾಟಕ, ಬರೀ ನಾಟಕ, ಜಗತ್ತಿನ ತುಂಬಾ ಬರೀ ನಾಟಕ. ಈ ನಾಟಕ ಮಾಡೋರ್ ಜೊತೆ ಸೇರಿ ಸೇರಿ ಇವತ್ತು ನಾನು ನಾಟಕ ಮಾಡ್ತಾ ಇದ್ದೀನಿ. ಯಾಕೋ ಸಿನಿಮಾ ಅಂತೇಳಿ ನಾಟಕ ಮಾಡ್ತಿದೀಯಲ್ಲ. ಇದು ಸಿನಿಮಾದೊಳಗೆ ನಾಟಕ ಕಣೋ. ಕಂಟಿನ್ಯೂ. ಬಿಡಲ್ಲ. ನನ್ನವ್ರನ್ನ, ನನ್ನ ಕುಟುಂಬದವ್ರನ್ನ, ನನ್ನ ಸ್ನೇಹಿತರನ್ನ. ಹಲೋ ಪ್ರೀತಿ, ಯಾಕೆ ಫೋನ್ ಮಾಡ್ದೆ? ಚಿಲ್ಲರ್, ಶಿಕ್ಷಾ ಶಿವ ನಿಮ್ ತಾಯಿನ ಕೊಲ್ತಾ ಇದ್ದಾನೆ ಕಣೋ. ಅಮ್ಮ, ನಿನ್ನ ಮಗ ನಾನು ಬದುಕಿದ್ದೀನಿ, ನಿನ್ ಸಾಯಕ್ ಬಿಡಲ್ಲ. ಈಗ್ಲೇ ಬಂದೆ ಅಮ್ಮ. ಅಮ್ಮ 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 ನನ್ನ ಮಗನೇ, ಏನ ಮಾಡ್ತಾ ಇದೀಯಾ? ನಮ್ಮಮ್ಮ ಸತ್ತಿದಾಳ್ ಕಣೋ, ಟ್ರಾಜಿಡಿ ಸೀನ್ ನಡೀತಾ ಇದೆ. ಹಲೋ ಗುರು, ನಾವು ಥಿಯೇಟರ್ ಬರೋದೇ ಇದಕ್ಕೆ ಗುರು, ಸಿನಿಮಾ ನೋಡಕ್ಕಲ್ಲ. ಹಲೋ, ನಿಮ್ದು ನೀವು ಮಾಡಿ, ನಾವು ಮಾಡ್ತೀವಿ. ಮಾಡ್ತೀನಿ ಮಾಡ್ತೀನಿ, ಬಟ್ ಸಿನಿಮಾ ನೋಡಿ. ಅಮ್ಮ 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 ಎದ್ದೇಳಮ್ಮ. ಅಯ್ಯೋ ಅಯ್ಯೋ ದೇವ್ರೆ, ಅನಾಥ ಆಗ್ಬಿಟ್ಟೆ. ನಮ್ಮ ಅಮ್ಮನಿಗೆ ಎತ್ತೋ ಶಕ್ತಿನೂ ನನಗೆ ಕೊಟ್ಟಿಲ್ವಲ್ಲಪ್ಪ ದೇವ್ರೆ. ಎಂತ ಮೋಸ ಮಾಡಿದೆ ನೀನು. ಅಮ್ಮ ಅಮ್ಮ, ನೋಡ್ದ ದೇವ್ರೆ, ಮಗನಿಗೆ ತೊಂದರೆ ಕೊಡಬಾರ್ದಂತ ತಾಯಿನೇ ನನ್ನ ಕೈಗೆ ಬಂದಿದ್ದಾಳೆ.
ಇದು ನಿಜವಾದ ಪ್ರೀತಿ. ಕಣ್ಣೀರ ಕೊಳ್ಳಲು ಯಾರು ಇಲ್ಲ, ಕಣ್ಣೀರ್ಗೆ ಬೆಲೆ ಇಲ್ಲ, ನನ್ನವ್ವ ಈ ದುನಿಯ ನಮಗಲ್ಲ. ಆಗ್ತಾ ಇಲ್ಲ, ನನ್ನ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ನನಗೂ ತಡ್ಕೊಳಕ್ ಆಗ್ತಿಲ್ಲ. ಬಂದಕ್ ಹೋಗ್ಬರ್ತೀನಿ. ಇಲ್ಲಿಗೆ ಸ್ಟಾಪ್ ಮಾಡ್ರಿ. ಬೇಡಪ್ಪ, ನಿನ್ ಫಿಲಮ್ ನೋಡಕ್ ಆಗ್ತಿಲ್ಲ. ಕಂಟಿನ್ಯೂ ಮಾಡು. ಏ ಚಿಡ್ಚಾಡ ಶಿವ, ಮಾತಾಡಿದ್ರೆ ಸಾಕು, ಯಾವಾಗ್ಲೂ 3 ಹುಲಿ ಸಾಕಿದ್ದೀನಿ, 3 ಹುಲಿ ಸಾಕಿದ್ದೀನಿ ಅಂತಿದ್ದಲ್ಲ. ಕರ್ಸಯ್ಯ ನಿನ್ ಹುಲಿಗಳನ್ನ. ಸಿಂಗಲ್ ಆಗಿ ಸಿಂಹ ವೇಟಿಂಗ್, ಸಿಂಗಲ್ ಆಗಿ ಏ ಅಲ್ಲಿ ಹೋಗ್ಬೇಡ, ನೀರಿಲ್ಲ. ಸಿಂಗಲ್ ಆಗಿ ಸಿಂಹ ವೇಟಿಂಗು ಬೇಟೆ. ಆದ್ರೆ ಅಮ್ಮ ನನ್ ಜೊತೆಲಿಲ್ಲ, ಅಮ್ಮ ನನ್ ಜೊತೆಲಿಲ್ಲ. ಚಿಲ್ಲರ್ ಪ್ರೀತಿ, ನಿಮ್ ಮತ್ತೆ ಯಾಕೆ ಬಂದೆ? ಅವನಿಗೆ ನೋಡಕ್ ಆಗ್ತಿಲ್ಲ, ನೀ ಯಾಕೆ ಬಂದೆಮ್ಮ? ಹೋಗಮ್ಮ. ಪ್ರೀತಿ, ಯಾಕೆ ಬಂದೆ ಪ್ರೀತಿ? ಅಮ್ಮ ಇಲ್ಲ ಅಂತ ಬೇಜಾರ್ ಮಾಡ್ಕೋಬೇಡ ಚಿಲ್ಲರ್. ನಾನ್ ಅಮ್ಮ ಆಗ್ತೀನಿ. ಬಟ್ ನನಗೆ ಅಪ್ಪ ಆಗೋಕ್ ಟೈಮ್ ಇಲ್ಲ. ಅಮ್ಮ ಪ್ರೀತಿ ನಾನ್ ಕೊಡ್ತೀನಿ ಅಂತ ಹೇಳ್ದೆ ಕಣೋ. ಪ್ರೀತಿ, ನೀನ್ ಸಿಕ್ಕಿದ್ ಖುಷಿ ಆಯ್ತು. ನನಗೆ ನೆಮ್ಮದಿ ಬೇಕು ಅನ್ಸಿದೆ. ಎಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ತೀಯಾ? ನಿನ್ನ ಒಂದೊಳ್ಳೆ ಜಾಗ ಕರ್ಕೊಂಡು ಹೋಗ್ತೀನಿ. ಮತ್ತೆ ಅಲ್ಲೇ ಕರ್ಕೊಂಡು ಹೋಗ್ತೀಯ ಕಳ್ಳಿ? ಅಲ್ಲ, ಹಿಮಾಲಯಕ್ಕೆ. ನಾವು ಡ್ಯಾನ್ಸ್ ಅಂತಾನೆ ಅಲ್ಲಿ. ನೀನ್ ಎಲ್ ಹೊಂಟೆ? ಎಲ್ ಹೊಂಟೆ? ಸಾಂಗ್ ಮುಗಿತಲ್ಲ, ಹೋಗ್ತಾ ಇದ್ದೀನಿ. ಸಾಂಗ್ ಮುಗೀತು ಕಣೋ, ಸಿನಿಮಾ ಇದೆ. ನನಗೆ ಈ ಸಾಂಗೇ ಇಂಪಾರ್ಟೆಂಟ್. ನಮ್ ಫ್ರೆಂಡ್ ಹೇಳಿದ್ದ, ಮಗ ಸಿನಿಮಾ ಏನ್ ಅಷ್ಟಲ್ಲೇ ಇದೆ, ಒಂದು ಸಾಂಗ್ ಮಾತ್ರ ಸಖತ್ತಾಗಿದೆ, ಆ ಸಾಂಗ್ ನೋಡ್ಕೊ ಬಂದ, ಅದಕ್ಕೆ ಬಂದೆ ಅಷ್ಟೇ. ಡಬ್ಬ ನನ್ನ ಮಕ್ಕಳ, ನಿಮ್ಮಂತವ್ರಿಂದಾನೆ ಕಣೋ ಎಲ್ಲ ಹಾಳಾಗ್ತಿರೋದು. ಯಾವ್ದೋ ಒಂದ್ ಸೀನ್ ನೋಡೋದು, ಯಾವ್ದೋ ಒಂದ್ ಸಾಂಗ್ ನೋಡೋದು, ಅರ್ಧಂಬರ್ಧ ಸಿನಿಮಾ ನೋಡೋದು, ಆಮೇಲೆ ಆ ಸಿನಿಮಾನೇ ಚೆನ್ನಾಗಿಲ್ಲ, ಅಟ್ರ್ ಫ್ಲಾಪು, ಕಲಾವಿದ್ರು ಚೆನ್ನಾಗಿಲ್ಲ ಅನ್ನೋದು. ನಿಮ್ಮಂತವ್ರಿಂದಾನೆ ಸಿನಿಮಾದವ್ರಿಗೆ ಸಿನಿಮಾಕ್ಕೆ ಕೆಟ್ಟ ಹೆಸರು ಬರ್ತಾ ಇರೋದು. ಲೇ, ನಿನಗೆ ಸಿನಿಮಾ ಇಷ್ಟ ಆಗ್ಲಿಲ್ಲ ಅಂದ್ರೆ ಸಿನಿಮಾ ಚೆನ್ನಾಗಿಲ್ಲ, ಇದನ್ನ ಹಿಂಗ್ ಮಾಡ್ಬೋದಿತ್ತು ಅಂತ ಒಪಿನಿಯನ್ ಹೇಳು. ಅದು ಬಿಟ್ಟು ಕೆಟ್ಟದಾಗಿದೆ, ಖರಾಬ್ ಆಗಿದೆ, ಇನ್ಮೇಲೆ ಸಿನಿಮಾನೇ ಮಾಡಬೇಡಿ, ನೀವೇ ಚೆನ್ನಾಗಿಲ್ಲ ಅಂತ ಅಂದ್ರೆ ಒಬ್ಬ ಕಲಾವಿದರಿಗೆ ಹರ್ಟ್ ಮಾಡಬಾರ್ದು ಕಣೋ. ಇವತ್ ನನ್ ಕಣ್ ತೆರೆಸ್ಬಿಟ್ಟೆ ಕಣ ನೀನು. ಆದ್ರೆ ಸಿನಿಮಾ ಚೆನ್ನಾಗಿಲ್ಲ, ಬರ್ತೀನಿ. ನೋಡು ನೋಡು, ಯಾವನ್ ಕರ್ಸಿರೋದ್ ನೀನೆ? ನೀನೆ ಮುಗಿಯ ಮಠ ನೋಡ್ಬೇಕು. ಮುಗಿಯೋವರೆಗೂ ಒಂದ್ ಮಾತಾಡಂಗಿಲ್ಲ. ಇನ್ನೊಂದ್ಸರಿ ಹೇಳಿದ್ರೆ ಗುದ್ಬಿಡ್ತೀನಿ. ಗೆಟ್ ಔಟ್. ನನ್ನವ್ರನ್ನ, ನನ್ನ ಸ್ನೇಹಿತರನ್ನ, ನನ್ನ ಕುಟುಂಬದವ್ರನ್ನ ಯಾರ ಒಂಚೂರು ಚೆನ್ನಾಗಿಲ್ಲ. ನನಗೆ ಕೇಳೋದು ನಿನ್ನ ಏನ್ ಚೆನ್ನಾಗಿಲ್ಲ, ರೊಚ್ಚಿಗೆ ಗೊತ್ತಲ್ಲ. ಒಂಚೂರು ಚೆನ್ನಾಗಿಲ್ಲ. ನೀವೇನ್ ಬೇಡ ಬೇಡ. ಸಿನಿಮಾ ಚೆನ್ನಾಗಿದೆ. ಅಟ್ರ್ ಫ್ಲಾಪ್ ಆಗಿದೆ. ಕೆಡ್ಸ್ಕೊಬಿಡ ಮಗ. ಸಿನಿಮಾ ನೋಡು. ಅವನೊಬ್ಬ ಹೀರೋ ಇದ್ದಾನೆ ಮಗ, ಜಾಲ್ರಿ ತೂತ ಇಕ್ತಂಗೈತೆ ಅವನ ಮಗ. ಬೇಡ ಕಣ. ಸರ್, ಅವ್ರ ಏನಾರ ಹೇಳಿ, ನಾನೊಂದ್ ಮಾತು ಹೇಳ್ತೀನಿ ಸರ್. ಸಿನಿಮಾದಲ್ಲಿ ಆ ತಾಯಿ ಸೆಂಟಿಮೆಂಟ್ ಇದೆಯಲ್ಲ ಸರ್, ಅದೊಂಚೂರು ಚೆನ್ನಾಗಿಲ್ಲ ಸರ್. ನೀವ್ಯಾರು ಬೇಡ ಕಣೋ, ಒಬ್ಬರೇ ಕೂತಿದ್ದಾನೆ, ಇವನ್ಗೋಸ್ಕರ ಆದ್ರೂ ಸಿನಿಮಾ ಮಾಡ್ತೀನಿ. ಮಂಜು, ಇನ್ನೊಂದ್ಸರಿ ನಾನು ನಿನ್ ಸಿನಿಮಾಗೆ ಬರಲ್ಲ. ನನ್ನವ್ರನ್ನ, ನನ್ನ ಸ್ನೇಹಿತರನ್ನ, ನನ್ನ ಕುಟುಂಬದವ್ರನ್ನ, ಅಯ್ಯ ನೀನ್ ಮುಗಿದ ಸರ್? ಮುಗೀತು ಕಣಪ್ಪ. ಬತ್ತಿ ಸರ್, ಸಕತ ಮಾಡಿದ್ರೆ. ಅಲ್ಲ, ಈಗ ಇಷ್ಟೊತ್ತು ಸಿನಿಮಾ ನಡೀತಲ್ಲ, ಹೇಗಿತ್ತು ಹೇಳಿ? ಕಬಡ್ಡಿ ಕಣಮ್ಮ, ನಾಳೆ ನೋಡಿ ಹೇಳ್ತೀನಿ. ಅವ್ರನ್ನ ಕೇಳಿ ಹೇಳ್ತಾರೆ. ಸಿನಿಮಾ ಹೇಗಿತ್ತು ಸರ್? ಸಿನಿಮಾ ನೋಡ್ದೆ ಮೇಡಮ್, ಫಸ್ಟ್ ಹಾಫ್ ಅಂತ ಬಕ್ವಾಸಾಗಿ ಮಾಡೋಣ ಮೇಡಮ್. ಅದೇನ್ ಸಿನಿಮಾನ ಮೇಡಮ್, ಒಂಚೂರು ಚೆನ್ನಾಗಿಲ್ಲ, ಡಬ್ಬ ತರ ಇದೆ. ಅವ್ನು ಹೀರೋ ಮೇಡಮ್, ಯಾವನಾದ್ರೂ ಒಪ್ತಾನ ಹೀರೋ ಅಂದ್ರೆ? ಅವ್ನ ಮಗ ನೋಡ್ಕೊಳ್ಳಿ, ಅವ್ನು ಹೀರೋನೇ ಅಲ್ಲ. ಸಿನಿಮಾ ಅಂತ ಒಂಚೂರು ಚೆನ್ನಾಗಿಲ್ಲ, ನೀವು ನೋಡಕ್ ಹೋಗ್ಬೇಡಿ. ಲೇ ಡಬ್ಬ ನನ್ನ ಮಕ್ಕಳ, ಎಷ್ಟ್ ಸಲ ಹೇಳ್ಬೇಕು? ಲೇ, ಹೀರೋ ಸ್ಮಾರ್ಟ್ ಆಗಿದ್ರೆ, ಸ್ಟೇಟಸ್ ಇದ್ರೆ ಮಾತ್ರ ಹೀರೋ ಅಲ್ಲ ಕಣೋ. ಹಂಗೇನಾರ ಆಗಿದ್ರೆ ಒಬ್ಬ ಸಾಮಾನ್ಯ KSRTC ಕಂಡಕ್ಟರ್
ಶಿವಾಜಿರಾವ್ ಅನ್ನೋ ವ್ಯಕ್ತಿ ಇವತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಆಗ್ತಾ ಇರ್ಲಿಲ್ಲ. ಒಬ್ಬ ಬಸ್ ಡ್ರೈವರ್ ಮಗ ಇವತ್ತು ರಾಕಿಂಗ್ ಸ್ಟಾರ್. ಮೂರನೇ ಕ್ಲಾಸ್ ಓದಿರೋ ವ್ಯಕ್ತಿ ಇವತ್ತು ನಟ ಸಾರ್ವಭೌಮ ಕರ್ನಾಟಕದ ರತ್ನ ಡಾಕ್ಟರ್ ರಾಜ್ಕುಮಾರ್ ಆಗ್ತಾ ಇದ್ದಾರೆ. ಅಷ್ಟೇ ಯಾಕೆ ಬರೀ ಸ್ಟೇಟಸ್ ಇರೋರೇ ಇಲ್ಲಿಗೆ ಬರ್ಬೇಕು ಅನ್ನೋದಾಗಿದ್ರೆ ಡಿಂಪಲ್ ಕ್ವೀನ್ ರಚಿತಾ ಮೇಡಮ್ ಬರ್ತಾ ಇರ್ಲಿಲ್ಲ, ರಾಕ್ ಮ್ಯೂಸಿಕ್ ಡೈರೆಕ್ಟರ್ ಗುರು ಕಿರಣ್ ಸರ್ ಬರ್ತಾ ಇರ್ಲಿಲ್ಲ, ಡಾಕ್ಟರ್ ರಾಜ್ಕುಮಾರ್ ಬರ್ತಾ ಇರ್ಲಿಲ್ಲ, ವಿಷ್ಣುವರ್ಧನ್ ಬರ್ತಿರ್ಲಿಲ್ಲ, ಶಂಕರ್ ನಾಗ್ ಬರ್ತಾ ಇರ್ಲಿಲ್ಲ. ಯಾವ ಪ್ರತಿಭೆಗಳು ಬರ್ತಾ ಇರ್ಲಿಲ್ಲ ಕಣ. ಇಲ್ಲಿ ಪ್ರತಿಭೆ ಅಷ್ಟೇ ಇಂಪಾರ್ಟೆಂಟ್. ಈ ಸಿನಿಮಾ ನಿಮ್ಗೆ ರೀಚ್ ಮಾಡಕ್ಕೆ ನಾನು ಸೋತಿರ್ಬೋದು, ಒಪ್ಕೋತೀನಿ. ಆದ್ರೆ ನನ್ ಸಿನಿಮಾ ಸೋತಿದೆ, ಬಟ್ ನನ್ನೊಳಗಿರೋ ಕಲಾವಿದ ಸತ್ತಿಲ್ಲ ಕಣ. ಇನ್ನೊಂದು ಸಿನಿಮಾ ಮಾಡ್ತೀನಿ, ಈ ಕಲಾವಿದ ಏನಂತ ತೋರಿಸ್ತೀನಿ. ಯಾಕಂದ್ರೆ ನಾನೇನ್ ಸಾಮಾನ್ಯದನೇನೋ, ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್. ಟ್ರೆಂಡ್ ಆಗದ ಬ್ರ್ಯಾಂಡ್ ಸಿನಿಮಾ ಅಂದ್ರೆ ನಮ್ಮ ಚಿಲ್ಲರ್ ಅವರು ಅಭಿನಯಿಸಿದ ಸಿನಿಮಾ ಸಿಕ್ಕಾಪಟ್ಟೆ ಜನ ಮೆಚ್ಚುಗೆಯನ್ನ ಪಡೆದಿದೆ. ಈ ಸಿನಿಮಾದ ಬಗ್ಗೆ ಇಂಡಸ್ಟ್ರಿಯಲ್ಲಿ ಏನ್ ಟಾಕ್ಸ್ ನಡೀತಿದೆ ಕೇಳೋಣ. ಡಿಂಪಲ್ ಕ್ವೀನ್ ರಚಿ ಅವರಿಂದ ಶುರು ಮಾಡೋಣ. ಸಿನಿಮಾ ಚೆನ್ನಾಗಿತ್ತು. ಈ ಸಿನಿಮಾ ಅಷ್ಟೊಂದು ಈಸಿನ ಒಳಗಡೆ ಸ್ಕ್ರೀನ್ ಒಳಗಡೆ ಹೋಗಿ ಬರೋದು, ಅಪ್ಪ. ಆ್ಯಂಡ್ ಲ್ಯಾಗ್ ಆಸ್ ಯೂಶುವಲ್. ಅವನು ತರ್ಲೆ ಮಗ, ಅವನು ಸೂಪರ್ ಆಗಿ ಮಾಡ್ದ. ಅದಾದ್ಮೇಲೆ ನಮ್ಮ ಬಸು ವೆರಿ ನೈಸ್. ಆ್ಯಂಡ್ ಚಲೋ ನೀನ್ ಪ್ಲಾನ್ ಮಾಡ್ದಂತ ಲೈಕ್ ಅಮ್ಮಂದು ಸೆಂಟಿಮೆಂಟ್ ಆಗಿರ್ಬೋದು, ನಿಮ್ಮಿಬ್ಬರ ಒಂದು ಸ್ಮಾಲ್ ಲವ್ ಸ್ಟೋರಿ ವಿತ್ ರೊಮ್ಯಾನ್ಸ್, ಅದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಶಿಟ್ ಶಾಡ್ಸ್ಬಿಟ್ಟೆ ಮಗ ನೀನು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ರಚಿ. ಗುರುಜಿ. So, highlight his dialogue. Manju, really good, very good dialogues. ಥ್ಯಾಂಕ್ ಯು. This is a really big challenge. ನೀವು ಇದನ್ನ ಮಾಡುವಾಗ ಅನಿಸ್ತು ನನಗೆ. ಸೊ ಕೆಲವರು ಅಷ್ಟೇ ನಿಂಗರಾಜ್ ಸರ ನಿದ್ದೆ ಮಾಡಿ ಚೆನ್ನಾಗಿದೆ ಅಂತ ಕಮೆಂಟ್ ಕೊಟ್ಬಿಡ್ತಾರೆ. ಸೊ ಈಚ್ ಒನ್ ಹ್ಯಾಸ್ ಗಾಟ್ ಎ ಡಿಫ್ರೆಂಟ್ ಅವರವರ ವ್ಯೂಸ್ ಅನ್ನು ಹೇಳ್ತಾರೆ. ಸೊ ಇದ್ರ ಮಧ್ಯ ಆಡಿಯನ್ಸ್ ಅಷ್ಟು ಡಿಸೈಡ್ ಯಾವ್ದು ನೋಡಬೇಕು ಅಂತ. ಈ ಕಾಂಪಿಟಿಷನ್ ಮಧ್ಯ ಇಂಡಸ್ಟ್ರಿ ಅವರು ಇನ್ನ ಕನ್ನಡ ಇಂಡಸ್ಟ್ರಿ ಇಷ್ಟು ಚಿತ್ರ ಮಾಡ್ತಾ ಇದೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ದ ಇಂಡಸ್ಟ್ರಿ. ವೆರಿ ಗುಡ್ ಸ್ಕಿಟ್. ಥ್ಯಾಂಕ್ ಯು ಗುರುಜಿ. ಗೈಸ್, ಪಿಕ್ಚರ್ ಸಕ್ಕದಾಗಿತ್ತು. ಇದು ಬೇಗ ರಿಲೀಸ್ ಆಗ್ಲಿ, ರಿಯಲ್ ಆಗಿ. ಆಲ್ ದಿ ಬೆಸ್ಟ್. ಮಾರ್ಕ್ಸ್ ಕಾರ್ಡ್ ಅಲ್ಲಿ ಮಾರ್ಕ್ಸ್ ಚೇಂಜ್ ಆದ್ರೆ, ಪೋಸ್ಟ್ ಕಾರ್ಡ್ ಅಲ್ಲಿ ಬರೋ ಮ್ಯಾಟರ್ ಚೇಂಜ್ ಆದ್ರೆ, ID ಕಾರ್ಡ್ ಅಲ್ಲಿ ಬರೋ ಡೇಟ್ ಆಫ್ ಬರ್ತ್ ಚೇಂಜ್ ಆದ್ರೆ ಒಂದಲ್ಲ ಒಂದು ಎಡವಟ್ಟು ಆಗ್ತಾನೇ ಇರುತ್ತೆ. ಇಲ್ಲಿ ಮೆಡಿಕಲ್ ರಿಪೋರ್ಟ್ ಕಾರ್ಡ್ ನಲ್ಲಿರೋ ವಿಷಯ ಗೊತ್ತಾದ ಮೇಲೆ ಏನೇನೋ ಆಗೋಗ್ತಿದೆ ರೀ. ಪ್ರಕೃತಿ ವಿಸ್ಮಯ ಅಂದ್ರೆ ಇದೆ ಅಲ್ವಾ? ನಂದೆ ಮುಟ್ಟರೆ ಚೆಂದೆ. ಯಾರು ಮಾತಾಡಬಾರ್ದು, ಸುಮ್ಮನೆ ನಗ್ತಾ ಇರ್ಬೇಕಷ್ಟೇ. ನೀವು ಸ್ಕಿಟ್ ಮಾತ್ರ ನೋಡ್ಬೇಕು. ಯಾರ ನೀನ? ಅಣ್ಣ ಬಂದಿದ್ದಾನೆ. ಯಾರ ನಿಮ್ಮಣ್ಣ? ಅಣ್ಣ ಯಾರು ಅಂತ ಯಾರನ್ ಬೇಕಾದ್ರೂ ಕೇಳಿ ನೋಡು. ತಾಕತ್ತಿದ್ರೆ ಎದುರಿಗೆ ನಿಂತು ನೋಡು. ಅಣ್ಣನ ಹತ್ರ ಇರೋ ಮತ್ತು ರೊಚ್ಕದ್ದು ಎದ್ದು ನಿಂತಿರುತ್ತೆ. ಅಣ್ಣನ ಹೆಸರು ಕೇಳಿದ್ರೆ ಸಿಂಹ ಬೆಚ್ಚಿ ಬಿದ್ದು ಸತ್ತಿರುತ್ತೆ. ಅಣ್ಣ ಕುದ್ದಿದ್ರೆ ಬಂಡೆ ಮಣ್ಣಾಗುತ್ತೆ, ಮುಟ್ಟಿದ್ರೆ ಕಾಯಿ ಹಣ್ಣಾಗುತ್ತೆ. ಅಣ್ಣನ ಮುಂದೆ ತಲೆ ಬಗ್ಸಿದ್ರೆ ಬ್ಲೆಸ್ ಮಾಡ್ತಾನೆ, ತಲೆ ಎತ್ತಿದ್ರೆ ಕ್ಲೋಸ್ ಮಾಡ್ತಾನೆ. ಬಾಣ ಬಾ.
ಸೈಡ್ ಹೋಗ್ರು ಸೈಡ್ ಹೋಗ್ರು ಸೈಲೆಂಟ್ ಆಗಿರ್ಬೇಕು ಸೈಡ್ ಹೋಗಿ ಹೇ ಮೊದಲು ನೀ ಸೈಡಿಗೆ ಹೋಗೋ ನನ್ ಕ್ಯಾಮ್ರಾಗೆ ಕಾಣಿಸ್ತಾ ಇಲ್ಲ. ಯಾರ ಹತ್ರ ಮಾತಾಡ್ತಾ ಇದೀಯಾ? ಬಾಲು ಕುಂದಿ ಬಾಲು ಅಣ್ಣ ಬಸ್ ಸ್ಟ್ಯಾಂಡ್ ಬಾಲು ಅಂತ ಹೇಳೋಣ. ಏನ ಬಸ್ ಸ್ಟ್ಯಾಂಡ್ ಬಾಲುನ? ಇವಾಗ ಗೊತ್ತಾಯ್ತು ಬಿಡು. ನಿಮ್ಮಣ್ಣ ಬಸ್ ಸ್ಟ್ಯಾಂಡ್ ಅಲ್ಲಿ ಸುಲಭ ಶೌಚಾಲಯ ಕಾಂಟ್ರಾಕ್ಟ್ ಆಗ ನಡೆಸ್ತಾ ಇದಾರೆ ಅನ್ನಿ. ಅಂತ ಕಿತ್ತೋದ್ ಕೆಲಸ ಎಲ್ಲ ಮಾಡಲ್ಲ. ಎಲ್ಲಿ ಹೆಣ್ಮಕ್ಳು ಗುಂಪು ಹಾಕೊಂಡು ನಿಂತ್ಕೊಂಡಿರ್ತಾರ ಅಲ್ಲಿ ಹೋಗಿ ಚೈನ್ ಕದೀತಾರೆ. ಚೈನ್ ಕದೀತಾನ? ಚೈನ್ ಕದೀತಾನ? ಲೇ ಇದು ಒಂದು ಸೇವೆನಾ? ಹಾಳಾಗೋಗ್ಲಿ. ಇಲ್ಲಿಗೆ ಏನಕ್ಕೆ ಬಂದ್ರಿ? 2 kg ಮೆಣಸಿಕಾಯಿ ತಗೊಂಡೋಗೋಣ ಅಂತ ಬಂದೆ. ನನ್ನ ಹತ್ರ ಮೆಣಸಿಕಾಯಿ ಇಲ್ಲ. ನೋಡೋಕೆ ಹಂಗೆ ಕಾಣಿಸ್ತಾ ಇದೀಯಾ? ಹಾಸ್ಪಿಟ್ಲಿಗೆ ಏನು ಕೈಯ ಬರ್ತಾರೆ? ಹೌದಲ್ವಾ? ಸಾರಿ ಸರ್, ಬನ್ನಿ ಕುತ್ಕೊಳ್ಳಿ, ಚೆಕಪ್ ಅಣ್ಣ ಬಾಣ. ಶಿಷ್ಯ ಅಣ್ಣ ಸೈಡಲ್ಲಿರೋ ಚೇರ್ ಮೇಲೆ ಕೂರ್ಬೇಕನೋ? ಅಣ್ಣ ಕೂರ್ಬೇಕಾಗಿರೋದು ಮೇನ್ ಚೇರ್ ಅಲ್ಲಿ. ಎದ್ದು ಸೈಡ್ಗೆ ಹೋಗು. ಅಣ್ಣ ಕುತ್ಕೊಳ್ಳೋಣ. ಅಣ್ಣ 1 ನಿಮಿಷ. ಯಾಕೋ ಏನು ಬ್ಯಾಕೋ ಚೇರ್ ಗಿಡ್ಸಲ್ಲ? ಕರೆಕ್ಟ್ ಶಿಷ್ಯ. ಸರ್ ಸ್ವಲ್ಪ ಕೈ ಇಳಿಸಿ ಚೆಕಪ್ ಮಾಡ್ಬೇಕು. ಯಾರನ್ನ ಮುಟ್ತಾ ಇದೀಯಾ? ಮುಟ್ಟಿಲ್ಲ ಅಂದ್ರೆ ಚೆಕಪ್ ಮಾಡ್ಲಿ? ಸ್ವಲ್ಪ ಮುಟ್ಟು. ಓಕೆ ಸರ್. ಎಲ್ಲಿ ಉಸಿರಾಡಿ, ಜೋರಾಗಿ ಉಸಿರಾಡಿ ಸರ್. ಸರ್ ನಿಮ್ಗೇನೋ ಒಂದಾಗಿದೆ, ಅದನ್ನ ತಿಳ್ಕೊಳಕ್ಕೆ ಒಂದ್ ಸ್ಕ್ಯಾನ್ ಮಾಡ್ಬೇಕು. ಹಲೋ, ಎಂತೆಂತ ಸ್ಕೀಮ್ಗಳನ್ನ ಎತ್ಬಿಟ್ಟಿದೀವಮ್ಮ. ಆಫ್ಟರ್ ಆಲ್ ಒಂದ್ ಸ್ಕ್ಯಾನ್ ತಾನೆ ಮಾಡು. ಸರ್ ಸ್ಕ್ಯಾನ್ಗೆ ಹೋಗಕ್ ಮುಂಚೆ ಕೆಲವು ಟೆಸ್ಟ್ಗಳು ಮಾಡ್ಬೇಕು. ಶಿಷ್ಯ ಅಣ್ಣ ಬೆಳಗ್ಗೆ ತಾನೇ ಪೂಜೆ ಮಾಡಿ ಕೊಟ್ಟಿದ್ನಲ್ಲ, ಎಲ್ಲಿ? ತಗೊಳ್ಳಿ. ಇದು ಯೂರಿನ್. ಇದು ಯೂರಿನ್? ಮತ್ ಆವಾಗ್ಲೇ ಸ್ಕಿನ್ ಪ್ರಾಬ್ಲಮ್ಗೆ ಮಂತ್ರ ಮಾಡ್ಕೊಟ್ರು, ವಾಟರ್ ಒಂದೇ. ಯೂರಿನ್ ಟೆಸ್ಟ್ ಮಾಡಕ್ ತಗೊಂಬಂದ್ರು ಅಂದ್ರೆ ಇದೇನೋ ಈ ಬಾಟ್ಲಲ್ಲಿ ಹಿಂಗ್ ತಂದು ಹಿಂಗ್ ಕೊಡ್ತಾ ಇದ್ಯಾ? ಹಾಳಾಗೋಗ್ಲಿ, ಇದನ್ನ ತಗೊಂಡ ಒಳಗ್ ಕೊಡು, ಅವರು ಟೇಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ. ಟೆಸ್ಟ್ ಮಾಡಿ ರಿಪೋರ್ಟ್ ಕೊಡ್ತಾರೆ, ಕೊಡಿ. ಸರ್ ರಿಪೋರ್ಟ್ ಬಂದಲ್ಲಿ ಸ್ಕ್ಯಾನ್ಗೆ ಹೋಗ್ತೀನಿ. ನಿಮ್ಗೆ ಏನಾದ್ರು ಬಾಡಿ ಪೇನ್ ಇದೆಯಾ? ತುಂಬಾ ಇದೆ. ಸೊಂಟ ತೋರಿಸಿ ಒಂದು ಇಂಜೆಕ್ಷನ್ ಹಾಕ್ತೀನಿ. ನೋವಾದ್ರೆ ರಚ್ಚು ಮೇಡಮ್ ನಾ ನೋಡು, ನೋವೇ ಆಗಲ್ಲ. ಆಹಾ, ನೋವೇ ಆಗ್ತಿಲ್ಲ. ರಚ್ಚು ಮೇಡಮ್ ನಾ ನೋಡ್ತಾ ಇದ್ರೆ ಚಾಕು ತಗೊಂಡ್ ಚುಚ್ಚಿದ್ರು ನೋವಾಗಲ್ಲ. ರಿಪೋರ್ಟ್. Oh my God, I can't believe this. What happened, doctor? Tell me, I believe that. I can't explain you, man. I explain, I can't. This is an impossible thing happened to your boss. What happened? Tell me. Hey, this is a difficult situation. I can't explain you. Stop it. ಈ ಬ್ಯಾಲ್ಕುಂದಿ ಬಾಲುಗೆ ಅರ್ಥ ಆಗಲ್ಲ ಅಂತ ಹಿಂದಿಲಿ ಮಾತಾಡ್ತಾ ಇದ್ದೀರಾ? ಅಣ್ಣ ಅದು ಹಿಂದಿ ಅಲ್ಲ, ಮತ್ತೆ ಮರಾಠಿ ಅಲ್ವಾ? ಸರ್ ನಾನು ನಿಮ್ಗೆ ಹೇಳೋ ವಿಷಯನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ನೀವು ತಾಯಿ ಆಗ್ತಾ ಇದ್ದೀರಾ ನೋಡಿ ಬಾಲು. ಈಗ ನೀವು ಬರೀ ಬಾಲು ಅಲ್ಲ, ಬಾಲು ಪ್ಲಸ್ ಅಮ್ಮ, ಬಾಲಮ್ಮ. ನಿಮ್ಮ ಹೊಟ್ಟೆಲಿಗೊಂದು ಮಗು ಬೆಳೀತಾ ಇದೆ. ಈಗ ನೀವು ಒಂದು ಜೀವ ಅಲ್ಲ, 2 ಜೀವ. ಶಿಷ್ಯ ನೀನೇ ಹೇಳೋ. ಹೌದಣ್ಣ, ಸಾರಿ ಅಕ್ಕ. ವೀಕ್ಲಿ ಒನ್ಸ್ ಟೆಸ್ಟ್ ಬರಲೇಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಈ ಅಣ್ಣನಿಗೆ ಹೇಳ್ತೀಯನೋ ನೀನು? ಯುವರ್ ಬೇಬಿ ಗರ್ಭದಿ ನನ್ನಿರಿಸಿ ಊರಲಿ ನಡೆಯುತ್ತಿರೆ, ತೇರಲಿ ಕುಣಿತಂತೆ ಅಮ್ಮ. ಓನೆ ಬಂಗಾರ, ಓನೆ ಚಿನ್ನ, ಓನೆ ಮುದ್ದು. ಮಗು ಒದಿತಾ ಇದೆ. ನೀವೇ ಬಾಲು, ಕಂಗ್ರ್ಯಾಚುಲೇಷನ್. ಇವತ್ತಿಂದ ನೀವು ಬಾಲಮ್ಮ. ಜೋರಾಗಿ ತೆಗ್ಬಿಡಿ, ಮಗು ಬಾಯಿಂದ ಬಂದ್ಬಿಡುತ್ತೆ.
ಕುತ್ಕೊ. ಎಲ್ಲೋ ಬಾಲ ಎಲ್ಲೋ ನೀನ್ಯಾರ? ನಾನು ಸುಪಾರಿ ಕಿಲ್ಲರು, ಸಫಾರಿ ಶಂಕರ. ಬಾಲು ಎತ್ತೋಕೆ ಸುಪಾರಿ ತಗೊಂಡಿದ್ದೀನಿ. ಎಲ್ಲೋ ಬಾಲ? ಹಣ್ಣನ್ನು ಮುಟ್ಬೇಕಂದ್ರೆ ಮೊದಲು ಈ ಕರಿಚಿರ್ತಿನ ದಾಟ್ಕೊಂಡು ಹೋಗು. ದಾಟ್ತೆ ಏನೀಗ? ದಾಟ್ತಾ? ಸರಿ ಬಿಡು. ಶಂಕರ ಶಂಕರ, ನಿನ್ನ ಅವತ್ತೇ ಎತ್ ಬಿಡ್ಬೇಕಾಗಿತ್ತು ಕಣ. ಏನೋ ಮಿಸ್ ಆಗ್ಬಿಟ್ಟಿ. ಇನ್ನೊಂದು 6 ತಿಂಗಳ ವೇಟ್ ಮಾಡು, ಮುಗಿಸ್ಬಿಡ್ತೀನಿ. ಇವತ್ ನಿನ್ನ ಎತ್ತೆ ಎತ್ತೀನಿ ಕಣಲೆ. ಮೊನ್ನೆ ಮಿಸ್ ಆದ, ಇವತ್ ಮಿಸ್ ಆಗಕ್ ಚಾನ್ಸೇ ಇಲ್ಲ. ಅಣ್ಣ ಸತೋದ ಬದುಕೆ ಇದ್ದಾನೆ. ಬಿಡಲೇ, ಸಾಯ್ತೀನಿ. ಬಿಡಲೇ. ನೋಡಿ, ಸುಪಾರಿ ಕಿಲ್ಲರ್ ಸಫಾರಿ ಚಕ್ರ ಅವ್ರೆ. ಈಗ ಅವ್ರು ಬರೀ ಬಾಲು ಅಲ್ಲ, ಬಾಲಮ್ಮ. ಈಗ ಅವ್ರ ಹೊಟ್ಟೆಲೊಂದು ಮಗು ಬೆಳೀತಾ ಇದೆ. ನಾನ್ ಮಾಡಿರೋ ಪಾಪಕ್ಕೆ ಆ ದೇವ್ರು ನನಗಂತೂ ಮಗು ಕೊಟ್ಟಿಲ್ಲ, ಇವನು ಕೊಟ್ಟಿದ್ದಾನೆ. ಬಾಲಮ್ಮನ್ಗೆ ನಾನು ಸೀಮಂತ ಮಾಡ್ತೀನಿ. ತಗೊಂಡ್ ಬಂದ್ರು. ಈ ಅಂದದ ಚಂದದ ಮುದ್ದಿನ ಗೌರಿ ಮೊಗವ ನೋಡಮ್ಮ, ಕೆನ್ನೆಯ ಮೇಲೆ ನೂತನ ಕಾಂತಿ ಏಕೆ ಹೇಳಮ್ಮ. ತಾಲಿ ಹಾಡೋಕೆ ವೇಳೆ ಬಂತಂತೆ, ಹೊಯ್ಬಲು ಮುದ್ದು ತುಂಟನೊಬ್ಬ ಮನೆಗೆ ಬರ್ತಾನೆ. ಅವ ಈ ತಾಯಿ ಅಂದವೆಲ್ಲ ಕದ್ದು ತರ್ತಾನೆ. ಮೇಡಮ್, ಇವಾಗ ನಮ್ಮ ಬಾಲಮ್ಮನ್ ಸೀಮಂತಕ್ಕೆ ಇವರೆಲ್ಲರೂ ಬಂದ್ರು, ನೋಡಿದ್ರಿ. ಆದ್ರೆ ನಿಮ್ಮಿಬ್ಬರಿಗೂ ಇನ್ನೊಂದು ಸರ್ಪ್ರೈಸ್ ಕಾದಿದೆ. ನಮ್ಮ ಬಾಲಮ್ಮನ್ ಸೀಮಂತಕ್ಕೆ ನಡೆದಾಡುವ ದೇವ್ರು ಬರ್ತಾ ಇದ್ದಾರೆ. ಜಗತ್ತನ್ನೆಲ್ಲ ಸುತ್ತಾಡ್ಕೊಂಡು ಬಂದೆ, ಆದ್ರೆ ಮಜಾ ಇರೋದು ಮಜಾ ಭಾರತದಲ್ಲಿ ಅಂತ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗಿದ್ದು. ಬಂದು ವಿಷಯನೇ ಮರ್ತ್ಬಿಟ್ಟೆ. ಒಬ್ಬ ಗಂಡ್ಸು ಗರ್ಭ ಧರಿಸಿದಾನೆ ಅಂತ ನಾನು ಖುಷಿಯಿಂದ ಬಂದೆ. ಮಾತಾಡ್ತಿದೆ ಮಗು. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು, ಮಜಾ ಬೇಕು ಅಂದ್ರೆ ಮಜಾ ಮಾಡ್ತಾ ನೋಡು. ಹ್ಯಾಪಿ ಕ್ರಿಸ್ಮಸ್. Oh, what fun it is to ride in one horse open sleigh. Hey, jingle bells, jingle all the way. Oh, what fun it is to ride in one horse open sleigh. ಪ್ರಿಯ ವೀಕ್ಷಕರೇ, ಇಡೀ ಪ್ರಪಂಚವೇ ನಿಬ್ಬೆರಗಾಗುವಂತಹ ಒಂದು ವಿಸ್ಮಯಕಾರಿ ಘಟನೆ ಇಲ್ಲಿ ನಡೆದೇ ಬಿಟ್ಟಿದೆ. ಇಲ್ಲಿ ನಡೆದದ್ದಾದ್ರೂ ಏನು? ಒಬ್ಬ ಗಂಡಸು ಒಂದು ಹೆಣ್ಣೆಂಗ್ಸಾಗಿ ಗರ್ಭ ಧರಿಸಿದ್ದಾನೆ. ಈ ಘಟನೆಗೆ ಕಾರಣವಾದಂತಹ ಬಾಲು ಪ್ಲಸ್ ಅಮ್ಮ ಬಾಲಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವರು ಈ ಘಟನೆಯ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಹೇಳಿ ಬಾಲಮ್ಮ ಅವರೇ, ನಿಮ್ಮ ಹೊಟ್ಟೆಯಲ್ಲಿ ಮಗು ಆದ್ರೆ ನೀವು ಆ ಮಗುಗೆ ಏನಂತ ಹೆಸರಿಡ್ತೀರಾ? ಗಂಡು ಹುಟ್ಟಿದ್ರೆ ಚಡ್ಡಿ ಅಂತ ಇಡ್ತೀನಿ, ಹೆಣ್ಣು ಹುಟ್ಟಿದ್ರೆ ಮಿಡ್ಡಿ ಅಂತ ಇಡ್ತೀನಿ. ಚಪ್ಪಾಳೆ. ಒಬ್ಬನೇ
ಒಬ್ಬನೇ ಒಬ್ಬನೇ ವೀಕ್ಷಕರೇ, ನನ್ನ ಜೊತೆ ಸುಪ್ರಸಿದ್ಧ ಗುರೂಜಿ ನಿತಿನ್ 80ರ ಬಡಗ ಬೆಟ್ಟವರು ನನ್ನ ಜೊತೆ ಇದ್ದಾರೆ. ಅವರು ಈ ಘಟನೆಯ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಆ ಗುರು ಏನ್ ಮಾಡಿದ್ರಿ? ಮಗು ಅಳ್ತಾ ಇದೆ. ನೋಡುದ್ರಲ್ಲ ವೀಕ್ಷಕರೇ, ಈ ವಿಸ್ಮಯಕಾರಿ ಘಟನೆಯ ಬಗ್ಗೆ ಆ ಗುರುಜಿ ಅವರು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಆ ಗುರುಜಿ, ಏನಿದು? ಭಂಗಿ. ಯಾವ ಭಂಗಿ? ಒಟ್ನಲ್ಲೊಂದ್ ಭಂಗಿ. ಧಿಕ್ಕಾರ ಧಿಕ್ಕಾರ, ಬಾಲಮ್ಮನಿಗೆ ಧಿಕ್ಕಾರ. ಇದು ಹೆಣ್ಣು ಹುಲಿ ಸಿಡಿಗುಂಡಿನಂತ ಹೆಣ್ಣು ಇವಳು, ನಮ್ಮೂರ ಮಣ್ಣಿನ ಮಗಳು. ಸುಮ್ಮನಿದ್ರೆ ಮೌನ ಗೌರಿ, ಸಿಟ್ಟು ಬಂದ್ರೆ ಸಿಡಿಲ ಮರಿಲ್ಲೇ ಕೇಳ್ರಲ್ಲೇ. ಧಿಕ್ಕಾರ ಧಿಕ್ಕಾರ, ಬಾಲಮ್ಮನಿಗೆ ಧಿಕ್ಕಾರ. ಬಿಡಿ ಹೆಂಗ್ಸು. ನಾನು ಹೆಂಗ್ಸೆ. ಓ ಹೆಂಗ್ಸಾ? ನೋಡಿ ವೀಕ್ಷಕರೇ, ನಾನು ಕೋಟೆ ಹುಂಡಿ, ನನ್ನ ಜೊತೆ ಕಾಮನ್ಕೆರೆ ಹುಂಡಿ. ಈ ಸ್ತ್ರೀವಾದಿ ವರಲಕ್ಷ್ಮಿ ಅವರು ಈ ಘಟನೆಯ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಆ ವರಲಕ್ಷ್ಮಿ ಅವರೇ, ಅಲ್ಲ ಸರ್, ನೀವು ಒಬ್ಬ ಗಂಡ್ಸಾಗಿ ಈ ಬಾಲಮ್ಮ ಗರ್ಭ ಧರಿಸಿರೋದ್ನ ನೋಡಿ ಖಂಡಿಸ್ದೆ, ವಿರೋಧಿಸ್ದೆ, ಆ ದರಿದ್ರ ಗುರುಜಿ ಜೊತೆ ನಿಂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ಆ ದೇವರು ಹೆಂಗಸರಿಗೆ ಮಗುವನ್ನ ಹೆರುವಂತ ಸೌಭಾಗ್ಯವನ್ನು ಕೊಟ್ಟಿದ್ದ. ಆದ್ರೆ ಈ ಗಂಡಸರು ಆ ಸೌಭಾಗ್ಯವನ್ನು ಕಿತ್ಕೊಂಡಿದ್ದಾರೆ. ಯಾಕೆ ಕಿತ್ಕೋಬಾರ್ದು? ನೀವೆಲ್ಲದ್ರಲ್ಲೂ ಸಮಾನತೆ ಕೇಳ್ತಿರಲ್ಲ, ನಮಗೂ ಇದ್ರಲ್ಲಿ ಸಮಾನತೆ ಕೊಡ್ರಿ. ನಿಲ್ಲಿಸ್ರಯ್ಯ! ಎಲ್ಲ ಕಡೆ ಹೆಣ್ಮಕ್ಳ ಮೇಲೆ ಶೋಷಣೆ ಆಗ್ತಾ ಇದೆ, ಇಲ್ಲೂ ಕೂಡ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಈಗ ನಾನು ಬಂದಿದ್ದೀನಿ, ನಾನು ಹೆಣ್ಮಕ್ಳಿಗಾಗಿ, ಹೆಣ್ಮಕ್ಳ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಈಗ ನಾನು ಹೇಳ್ತಾ ಇದ್ದೀನಿ, ಈ ಬಾಲಮ್ಮ ಬದುಕಿರ್ಬಾರ್ದು, ನಡು ರೋಡಲ್ಲಿ ಗಲ್ಲಿಗೇರಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಲ್ಲಿಸು. ಇನ್ನು 100 ವರ್ಷ ಹೋದರೂ ಅವಳನ್ನು ಏನು ಮಾಡಕ್ಕಾಗಲ್ಲ ಅಂತ ನನಗೆ ಮುನ್ಸೂಚನೆ ಬಂದಿದೆ. ನೀನು ಬೇಕಾದರೆ 2 ದಿನದಲ್ಲಿ ನಗ್ದು ಬಿದ್ದು ಹೋಗ್ತೀಯಾ? ಮೊದಲು ನಿನ್ನ ಬಗ್ಗೆ ನೀನು ಹೋರಾಟ ಮಾಡು. ಗಂಡತ್ವ ಬಿಡು, ಹೆಣ್ಣತ್ವ ಪಡ್ಕೋ. ನನ್ನಲ್ಲೇ ಗಂಡತ್ವ ಇದೆ ಅಂತ ಹೇಳ್ತಿದ್ಯೇನೋ, ನಾನ್ ನಿನ್ನ ಸುಮ್ನೆ ಬಿಡಲ್ಲ. ಒಟ್ನಲ್ಲಿ ನೀನ್ ನನ್ನನ್ನು ಬಿಡಲ್ಲ. ಬಾ. ಒಬ್ಬ ಸ್ತ್ರೀವಾದಿ ಅಂತ ನೋಡ್ದೆ ಮುತ್ತು ಕೊಡ್ತೀಯನೋ, ನಾನು ನಿನ್ನ ಮುತ್ತು ಕೊಟ್ಟ ಮುಸುಳಿಯನ್ನ ಸುಟ್ಟು ಬಿಡ್ತೀನಿ. ಗುರುಜಿ ನೋಡಿದ್ರಲ್ಲ ವೀಕ್ಷಕರೇ, ಗುರುಜಿ ಅವರು ವರಲಕ್ಷ್ಮಿಗೆ ಮುತ್ತು ಕೊಟ್ಟದ್ದಾದ್ರೂ ಏಕೆ, ಆ ಮುತ್ತಿನಲ್ಲಿರುವಂತಹ ಮತ್ತಾದ್ರೂ ಏನು ತಿಳ್ಕೊಳ್ಳೋಣ ಒಂದು ಚಿಕ್ಕ ವಿರಾಮದ ನಂತರ. ಅವಿನಾಶ್ ಬನ್ನಿ ಬನ್ನಿ, ಓಡಿ ಓಡಿ ಬನ್ನಿ, ಇಟ್ಕೊಳ್ಳಿ ಬನ್ನಿ ಬನ್ನಿ, ಓಡಿ ಓಡಿ. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನ ನಿನ್ನ ನೋವ ಜೊತೆ ಎಂದು ನಾನಿರುವೆ ನಿನ್ನಾಣೆ. ರೀ ಹಾಸ್ಪಿಟ್ಲಿಗೆ ಬಂದ್ರಿ ಅಂತ ಗೊತ್ತಾಯ್ತು, ಗಾಬರಿಯಾಗಿ ಓಡ್ ಬಂದೆ. ಏನಾಯ್ತ್ರಿ? ಕಂಗ್ರ್ಯಾಚುಲೇಷನ್ ಮೇಡಮ್, ನೀವು ತಂದೆ ಆಗ್ತಾ ಇದ್ದೀರಾ. ಏನ್ ಹೇಳ್ತಿದ್ದೀರಾ? ಎಸ್, ಇಟ್ಸ್ ಎನ್ ಮೆಡಿಕಲ್ ಅರಾಕಲ್, ಮಿರಾಕಲ್. ನಿಮ್ ಗಂಡು ಹೊಟ್ಟೆಲಿ ಒಂದು ಮಗು ಬೆಳೀತಾ ಇದೆ. ಅವ್ರ ಯೂರಿನ್ ಟೆಸ್ಟ್ ಮಾಡಿದಾಗ ಅವ್ರು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತು. ಯಾವ್ದು ಬ್ಲೂ ಕಲರ್ ಬಾಟ್ಲಾ? ಡಾಕ್ಟ್ರೆ, ಏನಕ್ಕೆ ನಗ್ತಿದ್ದೀರಾ? ನೀವು ನಗ್ತಾ ಇದ್ದೀರಾ ಅಂತ. ಡಾಕ್ಟ್ರೆ, ಅದು ನಾನ್ ಪ್ರೆಗ್ನೆಂಟ್ ಟೆಸ್ಟಿಗೆ ಅಂತ ಎತ್ತಿಟ್ಟಿದ್ದು. ಯೂರಿನ್ ಬಾಟ್ಲು ಗ್ರೀನ್ ಕಲರ್, ಅದು ಇಲ್ಲೇ ಇದೆ. ಹೌದಾ? ಅಂದ್ರೆ ಇವನು ಗರ್ಭಿಣಿನೂ ಅಲ್ಲ, ಇವನ್ ಹೊಟ್ಟೆಲ್ ಮಗುನೂ ಇಲ್ಲ, 2 ಜೀವನೂ ಇಲ್ಲ. ಏ ಬಾಲ, ಅಣ್ಣ ಸತೋದ. ಕಂಗ್ರ್ಯಾಚುಲೇಷನ್ಸ್. ಯಾಕೆ ವಿಶ್ ಮಾಡ್ತಾ ಇದೀನಿ ನನಗೆ ಗೊತ್ತಾಗಿಲ್ಲ. ಬಾಲಮ್ಮ ಅನ್ಬೇಕಾ, ಬಾಲಪ್ಪ ಅನ್ಬೇಕಾ, ಬಾಲಕ ಅನ್ಬೇಕಾ? ನಾನ್ ಕೇಳಲ್ಲ, ನಮ್ ರಚಿನ್ ಕೇಳೋಣ. ರಜನಿಕಾಂತ್ ಗೆಟಪ್ ಚೆನ್ನಾಗಿದೆ. ನೈಸ್. ಇದೇನೋ ಒಂಥರ ಹೊಸ ಸ್ಟೈಲ್, ನೋಡಿದ್ರೆ ಚೆನ್ನಾಗಿರುತ್ತೆ.
ಅಂಡ್ ವರ ಫುಲ್ ಫೋರ್ಸ್ ಅಲ್ಲಿ ಫುಲ್ ಹೈ ವೋಲ್ಟೇಜ್ ಎನರ್ಜಿಲಿ ಬಂದ್ರು ಪ್ರೊಟೆಸ್ಟ್ ಮಾಡ್ತೀನಿ ಅಂತ. ಅದಾದ್ಮೇಲೆ ಸ್ವಾಮೀಜಿಯಿಂದ ಮುತ್ತು ಕೊಟ್ಟಿದ ತಕ್ಷಣ ಹಂಗೆ ಜೂಟ್ ಅವ್ರೊಟ್ಟಿಗೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಇತ್ತು. ಅಂಡ್ ರಾಕಿ, ಯು ಡಿಡ್ ಅ ಗ್ರೇಟ್ ಜಾಬ್, ವೆರಿ ನೈಸ್. ಅಂಡ್ ನಂದಿಶಾ ಕೂಡ ತುಂಬಾ ಚೆನ್ನಾಗಿ ಮಾಡಿದೆ. ಓವರ್ ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿ. ಗುರುಜಿ ಚೆನ್ನಾಗಿತ್ತು ಅನ್ನೋದು ಕನ್ಫ್ಯೂಷನ್ ಆಫ್ ಕಂಗ್ರ್ಯಾಚುಲೇಷನ್ ಮಲ್ಲಿಕಾ. ಥ್ಯಾಂಕ್ ಯು. ನಿನ್ನ ನೋಡಿದ್ರೆ ತಾಯಿ ಅನ್ಸಲ್ಲ, ಬಟ್ ಅವನನ್ನ ನೋಡಿದ್ರೆ ತಾಯಿ ಅನ್ಸುತ್ತೆ. ಚೆನ್ನಾಗಿದೆ, ಹೊಟ್ಟೆ ಚೆನ್ನಾಗಿದೆ, ಚೆನ್ನಾಗಿ ಬೆಳೆಸ್ಕೊಂಡಿದೀಯಾ. ಇಟ್ ವಾಸ್ ಅ ಪಕ್ಕ ಏನಂದ್ರೆ ಎಂಟರ್ಟೈನರ್ ಸ್ಕಿಟ್. ಐ ಥಿಂಕ್ ಎವ್ರಿಬಡಿ ಎಂಜಾಯ್ಡ್. ಸೊ ಸ್ಮಾಲ್ ಕನ್ಫ್ಯೂಷನ್ ಇಂದ ಏನೆಲ್ಲ ಆಗುತ್ತೆ ಅನ್ನೋದು. ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಯಿತು. ಆಲ್ ದಿ ಬೆಸ್ಟ್ ಗೈಸ್. ಥ್ಯಾಂಕ್ ಯು ಗುರುಜಿ. ಸೊ ಈ ಮಲ್ಟಿಪಲ್ ಸ್ಟಾರ್ ಕಾಸ್ಟ್ ಹೊಂದಿರುವಂತಹ ಈ ಭರ್ಜರಿ ಸ್ಕಿಟ್ಗೆ ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದಿ ಬೆಸ್ಟ್ ನಿಮ್ಗೆ. ನಾಳೆ ನಿಮ್ಮನ್ನ ನಗ್ಸಕ್ಕೆ ಏನೇನೆಲ್ಲಾ ಮಾಡ್ಬೇಕು, ಯಾವ ಸ್ಕಿಟ್ ನ ಹೆಂಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇವತ್ತಿನ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಟೇಕ್ ಕೇರ್, ಲವ್ ಯು.